ನಾವು ನೋಡ್ತಕ್ಕಂಥದ್ದು. ಮುಂದೆ ಹೆಚ್ಚೆಚ್ಚು ಆಡಂಬರ ಅಬ್ಬರಗಳನ್ನು ಮಾಡ್ಕೊಂಡು ಬಂದಂಥ ಕವಿಗಳನ್ನು. ಆದರೆ ಅಲ್ಲಿಯೂ ಕೂಡ ಮಹನೀಯರು ಎಷ್ಟೋ ಜನ ಇದ್ದರು. ಅಂಥವರಲ್ಲಿ ಒಬ್ಬರು ಅಗ್ರಗಣ್ಯರಾದವರು ನಿಗಮಾಂತ ದೇಶಿಕರು, ವೇದಾಂತ ದೇಶಿಕರು ಅಂತ ಹೆಸರಾದ ವೆಂಕಟನಾಥರು. ತರ್ಕ, ಸಾಹಿತ್ಯ, ಕಾವ್ಯ ಎರಡೂ ಬೇರೆ ಬೇರೆ. ಒಂದು ಹಾರ್ಡ್ ಸೈನ್ಸ್, ತರ್ಕ ಅಂದರೆ ಒಂದು ರೀತಿ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಬೋದು. ಮ್ಯಾಥಮೆಟಿಕ್ಸ್ ಇಸ್ ಟಫೆಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ದಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಅದನ್ನು ಮತ್ತೆ ಅತಿ ಕೋಮಲವಾದ ಪೇಶಲವಾದ ಸಾಹಿತ್ಯ ಎರಡನ್ನೂ ಬಲ್ಲವರು. ಕವಿತಾರ್ಕಿಕ ಸಿಂಹರು ಅಂತಲೇ ಇವರು ಹೆಸರು ಪಡೆದವರು. ನೈಷಧೀಯ ಚರಿತ ಬರೆದ ಶ್ರೀಹರ್ಷನಂತೆಯೇ ಇವರು ಕೂಡ ಕವಿತಾರ್ಕಿಕ ಸಿಂಹ. ಅವರು ಬರ್ಕೊಳ್ತಾರೆ, ಕಾವ್ಯೇಶು ಕೋಮಲಧಿಯ ವಯಮೇವ ನಾಣ್ಯ. ಕಾವ್ಯದಲ್ಲಿ ಅತ್ಯಂತ ಕೋಮಲವಾದ ಮನಸ್ಸಿನವರು ನಾವೇ. ತರ್ಕೇಶು ಕರ್ಕಶಧಿಯೋ ವಯಮೇವ ನಾಣ್ಯ. ತರ್ಕದಲ್ಲಿ ಅತ್ಯಂತ ಕರ್ಕಶವಾದ ಮಾತು ನಮ್ಮದೇನೆ. ತತ್ವೇ ವಿನಿಶ್ಚಿತ ಧಿಯೋ ವಯಮೇವ ನಾಣ್ಯ. ಕಾವ್ಯವಾಗಲಿ ತರ್ಕವಾಗಲಿ ಕಟ್ಟ ಕಡೆಗೆ ಶಾಂತಿಗೆ ಬರಬೇಕು. ಶಾಂತಿ ತತ್ವನಿಶ್ಚಯದಿಂದ ಆಗುತ್ತದೆ. ಅದರಲ್ಲಿ ನಾವೇ, ಇನ್ಯಾರೂ ಅಲ್ಲ. ತತ್ವೇಶು ನಿಶ್ಚಿತ ಧಿಯೋ ವಯಮೇವ ನಾಣ್ಯ. ಇದು ಯಾಕಾಯ್ತು ಇವೆಲ್ಲ? ಕೃಷ್ಣೇ ಸಮರ್ಪಿತ ಧಿಯೋ ವಯಮೇವ ನಾಣ್ಯ. ಕೃಷ್ಣನಲ್ಲಿ ಸಮರ್ಪಿತವಾದ ಮನಸ್ಸು ನಮ್ಮದೇ, ಇನ್ಯಾರ್ದು ಅಲ್ಲ ಅಂತ ಆ ಮಹಾನುಭಾವರಿಗಿತ್ತು. ಅವರ ನಮ್ರತೆ, ಸೌಜನ್ಯ ಎಂಥದ್ದು ನೋಡಿ. ಅವರು ಬಡಗಲೆ ಪಂಥದ ಪರಮಾಚಾರ್ಯರು. ಒಂದೇ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಅವ್ರಿಗಾಗದೇ ಇದ್ದವರು ತೆಂಗಲೆ ಗುಂಪಿನಲ್ಲಿ ಕೆಲವರಿದ್ದರು. ಯು ನಾಮ ಇವ್ರದಾದರೆ ವೈನಾಮ ಅವ್ರದ್ದು. ಅವರು ಮನೆಗೆ ಕೆಲವರು ಚಪ್ಪಲಿಗಳನ್ನು ತೋರಣವಾಗಿ ಕಟ್ಟಿಬಿಟ್ರು. ಇವರು ಬಾಗಿಲು ತೆಗೆದುಕೊಂಡು ಹೊರಗೆ ಬರ್ತಾ ಇದ್ದಂತೆ ಚಪ್ಪಲಿ ತಲೆಗೆ ಏಟು ಬಿತ್ತು. ಆಗ ಅವರು ಬೇಸರ ಪಟ್ಕೊಳ್ಳಿಲ್ಲ. ಕರ್ಮಾವಲಂಬಕಾ ಕೇಚಿತ್ ಜ್ಞಾನಾವಲಂಬಕಾ ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬಕಾ. ಕೆಲವರು ಕರ್ಮಾವಲಂಬಕರು, ಕೆಲವು ಜ್ಞಾನಾವಲಂಬಕರು. ನಾವು ಹರಿಭಕ್ತರ ಪಾದರಕ್ಷಾವಲಂಬಕರು ಅಂತ ಹೇಳಿದ್ರು ಪದ್ಯವನ್ನು. ಎಷ್ಟು ದೊಡ್ಡ ಮಾತು! ಅವರು ಹೇಳ್ಕೋತಾರೆ, ನಾಸ್ತಿ ಪಿತ್ರಾರ್ಜಿತಂ ಕಿಂಚಿನ್ ನಮಯಾ ಕಿಂಚಿದಾರ್ಜಿತಂ ಅಸ್ತಿ ಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ನಾನು ಸಂಪಾದಿಸಿದ್ದು ಏನೂ ಇಲ್ಲ, ನಮ್ಮಪ್ಪ ಸಂಪಾದಿಸಿದ್ದು ಏನೂ ಇಲ್ಲ. ಆದರೆ ನಮ್ಮ ತಾತ ಪಿತಾಮಹ ಸಂಪಾದಿಸಿದ್ದದ್ದು ಹಸ್ತಿಶೈಲ, ಕಂಚಿಯ ವರದರಾಜಸ್ವಾಮಿ ರೂಪದಲ್ಲಿದೆ. ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಅಂತ ನಾವು ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತ ಅಂತ ನಾವು ಆ ವರದರಾಜಸ್ವಾಮಿನ ಹೇಳ್ತೀವಿ. ಆ ವರದರಾಜಸ್ವಾಮಿ ಸಾಕ್ಷಾತ್ಕಾರ ಮಾಡಿಕೊಂಡ ಕಂಚಿ ಕೈಯಲ್ಲಿ ಇವರಿದ್ದದ್ದು. ಹಾಗಾಗಿ ಅವ್ರು ಹೇಳ್ತಾರೆ, ಬ್ರಹ್ಮ ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಸ್ವಾಮಿ ವರದರಾಜನಾಗಿ ಅವತರಿಸಿದ್ದು, ಸಾಕ್ಷಾತ್ಕಾರ ಮಾಡಿದ್ದು ಅಲ್ಲಿ ಉದ್ಭವ ಮೂರ್ತಿ ಅಂತ. ನಮ್ಮಪ್ಪ ಇಲ್ಲ, ನಾನಿಲ್ಲ ಸಂಪಾದಿಸಿದ್ದು, ನಮ್ಮ ತಾತ ಬ್ರಹ್ಮ ಪಿತಾಮಹ ಸಂಪಾದಿಸಿದ ದುಡ್ಡಿದೆ, ಅದು ಸಾಕು, ನಮಗಿನ್ಯಾವುದು ಬೇಡ, ತಾತನಾಸ್ತಿ ಇದೆ ಅಂತ ಅವರ ಆ ರೀತಿಯಾದ ಧನ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವರಿಗೂ ವಿಜಯನಗರ ಸಾಮ್ರಾಜ್ಯದ ಡಿಂಡಿಮ ಕವಿಗಳಿಗೂ ಆದಂಥ ವಾದ ಅಂತ ಕೆಲವು ಪದ್ಯಗಳು ಉಂಟು. ಆಗ ನಡೀತಾ ಇದ್ದ ವಾದಗಳ ಬಗೆ ಎಂಥದ್ದು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆಯಾಗಿ ಅಲ್ಲಿ ನೋಡಬಹುದು. ಅಲ್ಲಿ ಡಿಂಡಿಮ ಮತ್ತು ಇವರಿಬ್ಬರಿಗೂ ಕೂಡ ವಾದ ಆಗ್ತಾ ಇತ್ತು. ಡಿಂಡಿಮ ಹೇಳ್ತಾನೆ, ಚಿತ್ವಾ ಅರಣ್ಯಾತಿ ವಿಷಮಲಿನ ವಿಷಮಲತಾ ಗುಲ್ಮ ದುರ್ಗಾಣಿ ಸದ್ಯ ಪ್ರಾಪ್ತಂ ಮಾಂ ಪಕ್ಕಣ ಅಂತಂ ಬತಮಶಕ ತತಿರ್ಬುಕ್ಕಣೈರ್ ಧಿಕ್ಕರೋತಿ ಲಜ್ಜಂತೆ ಹಂತುಮೇನಾಂ ಮದಕರಟಿ ಘಟ ಕುಂಭ ಪೀಠಿ ವಿಪಾಟ ಕ್ರೀಡಾ ಧೌರೇಯ ಧಾರ ಮಮಕಲು ನಕರ ಕಿಂಕರೋಮಿ ಕ್ವಯಾಮಿ. ನಾನು ದಟ್ಟವಾದ ಕಾಡಿನಲ್ಲಿ ಕೊಬ್ಬಿದ ಆನೆಗಳು ಯಾವುದಿವೆ ಅವುಗಳನ್ನೇ ಸೀಳಬೇಕಾದಂಥವನು ನಾನು. ಆದರೆ ನನ್ನೆದುರಿಗೆ ಇವತ್ತು ಸೊಳ್ಳೆಗಳು ಕಾಣಿಸ್ತಾ ಇವೆ, ನಾನು ಏನು ಮಾಡಲಿ ಅಂತ ಅವನ ಡಿಂಡಿಮ ಕವಿಯ ಆಟಾಟೋಪ. ಅದಕ್ಕೆ ಇವರು ಹೇಳ್ತಾರೆ, ಇದೆಲ್ಲ ಸರಿಯಿಲ್ಲ ಅಂತ. ಅವನು ಮತ್ತೆ ಇನ್ನೂ ಹೇಳ್ಕೊತಾನೆ, ಪ್ರಾಜ್ಞಾನಾಮೇವ ರಾಜ್ಞಾಂ ಸದಸ್ಯನ ಸಹತೆ ಜಲ್ಪಮಲ್ಪೇತ ರೇಷಾಂ ಕ್ಷುದ್ರೇಶ್ವಾಕ್ಷೇಪ ಮುದ್ರಾಂ ನಖಲು ಗಣಯತೆ ಡಿಂಡಿಮ ಸಾರ್ವಭೌಮಃ ಭಾಂಕುರ್ವದ್ಬೇಕ ಕುಕ್ಷಿಂ ಭರಿಷು ಭಯಭರೋದ್ಭ್ರಾಂತ ಭೋಗೀಂದ್ರ ಸುಭ್ರೂ ಭ್ರೂಣಭ್ರಂಶಿ ಕಿಮಂಬ ಪಣಿಷು ಪತಗರಾಟ್ ಸಂಭ್ರಮೀ ಬಂಭ್ರಮೀತಿ ಅಂತ. ಈ ಉತ್ತರಾರ್ಧಕ್ಕೆ ಬೇರೆ ಒಂದು ಪೂರ್ವಾರ್ಧವೂ ಇದೆ. ಉಕ್ತಿ ಪ್ರತ್ಯುಕ್ತಿ ಮಾರ್ಗ ಕ್ರಮಪರಿಚಯವಾನ್ ಅಸ್ತಿ ಕಶ್ಚಿದ್ ವಿಪಶ್ಚಿದ್ಯಸ್ಮಿನ್ ಸ್ವಸ್ತಿ ತಸ್ಮೈ ಬುಧವರ ಸಮಿತೋ ಬಿಭ್ಯದಭ್ಯಾಗತೋ ಭೂತ್ ಭಾಂಕುರ್ವದ್ಬೇಕ ಕುಕ್ಷಿಂ ಭರಿಷು ಭಯಭರೋದ್ಭ್ರಾಂತ ಭೋಗೀಂದ್ರ ಸುಭ್ರೂ ಭ್ರೂಣಭ್ರಂಶಿ ಕಿಮಂಬ ಪಣಿಷು ಪತಗರಾಟ್ ಸಂಭ್ರಮೀ ಬಂಭ್ರಮೀತಿ. ಯಾವನಾದರೂ ವಾದ ಮಾಡೋದಕ್ಕೆ ನನ್ನ ಎದುರಿಗೆ ಬಂದರೆ ಮೊದಲು ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಕೈ ಜೋಡಿಸ್ಕೊಂಡು ಒಂದು ಕಡೆ ನಿಂತ್ಕೊಳ್ಳಿ, ಆಮೇಲೆ ಒಂದು ಕಡೆ ತಿರುಗಿ ನೋಡೋಣ. ಒಮ್ಮೆ ಹೀಗೆ ರೆಕ್ಕೆ ಬಡಿದ್ರೆ ಸಾಕು,
ಪಾತಾಳದಲ್ಲಿರ್ತಕ್ಕಂಥ ವಾಸುಕಿ, ಅನಂತ, ಶೇಷ, ತಕ್ಷಕ, ಕಾರ್ಕೋಟಕ, ಶಂಖ, ಕುಳಿಕ ಮೊದಲಾದ ನಾಗೇಂದ್ರರ ಪತ್ನಿಯರಿಗೆ ಗರ್ಭಸ್ರಾವ ಆಗ್ಬಿಡುತ್ತೋ, ಗರ್ಭಪಾತ ಆಗ್ಬಿಡುತ್ತೋ, ಅಂಥ ಗರುಡ ಒಂದು ಕೇರೆ ಹಾವು ಆಟಾಟೋಪ ಮಾಡಿದ್ರೆ ಬಂದು ನಿಂತ್ಕೋತಾನ? ಇಲ್ಲ. ಅದು ಏನು ಕಪ್ಪೆಗಳನ್ನು ತಿಂತಕ್ಕಂಥ ಕೇರೆ ಹಾವನ್ನು ಕೊಲ್ಲೋದಕ್ಕೆ ಗರುಡ ಬರ್ತಾನ? ಬರೋಲ್ಲ. ಒಂದು ರೆಕ್ಕೆ ಹಿಂಗಂದ್ರೆ ಸಾಕು, ಸರ್ಪರಾಜ್ಞಿಯರಿಗೆ ಗರ್ಭಸ್ರಾವ ಆಗತ್ತೆ, ಅಬಾರ್ಷನ್ ಆಗುತ್ತೆ ಅನ್ನುವ ತಾಕತ್ತಿನ ಗರುಡ ನಾನು ಅಂತನ್ನುವ ರೀತಿಯದ್ದು ಹೇಳ್ತಾನೆ. ಆಗ ದೇಶಿಕರು ಪಿಶಾಚಾನಾಂ ಪಿಶಾಚ ಭಾಷೆಯೇ ಉತ್ತರಂ ದೇಯಂ, ದೆವ್ವಗಳಿಗೆ ದೆವ್ವದ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಸೌಜನ್ಯವಾಗಿ ಹೇಳಿದ್ರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಸ್ಪರ್ಧಂತಾಂ ಸಹಜಂ ನ ಕುಂಜರತಯ ದಿಕ್ಕುಂಜರೈ ಕುಂಜರ ಗ್ರಾಮ್ಯಾವ ವನವಾಸಿನೋ ಮದಜಲ ಪ್ರಸ್ವಿನ್ನ ಗಂಡಸ್ಥಲಾಹ ಹಾ ಕಾಲಸ್ಯ ವಿಪರ್ಯಯಂ ಶೃಣುಸಕೆ ಪ್ರಾಚೀನ ಪಲ್ಲೀಮಲಾಸ್ವಾದ ಪಲ್ಲೀಮಲ ಸ್ವಾದ ಸ್ನಿಗ್ಧ ಕಪೋಲ ಭಿತ್ತಿರಧಮಃ ಕೋಲೋಪಿ ಸಂಸ್ಪರ್ಧತೆ. ಅಯ್ಯೋ, ದಿಗ್ಗಜ ಅಂತ ಅಂದ್ಕೊಂಡ್ಬಿಟ್ಟು ಹಳ್ಳಿಯ ಹೊಲಸನ್ನೆಲ್ಲ ತಿಂದು ಅಂತರಂಗ ಬಹಿರಂಗ ಕೊಳೆ ದುರ್ವಾಸನೆ ಮಾಡಿಕೊಂಡ ಹಂದಿ ನಾನು ದಿಗ್ಗಜ ಅಂತಿದೆಯಲ್ಲ, ಈ ಕಾಲ ಬಂತು, ಇದಕ್ಕೇನನ್ನೋಣ ಅಂತ ಈತನ ತಿವಿದು ಬಾಹ್ಯೈರ್ ವರ್ಣಾಡಂಬರೈರ್ ಮಾಭ್ರಮಂತು ಚಿತ್ವಾ ಗರ್ಭಾಭ್ಯಂತರಂ ಶೋಧಯಂತು ನಿರ್ಣಯತಾರೋ ನೀರಸತ್ವೇನ ಕೋವಾ ಡಿಂಡೀರಾಣಾಂ ಡಿಂಡಿಮಾನಾಂ ಕೋ ಭೇದ ಅಂತ. ಅಂದರೆ ಇವನು ಡಿಂಡಿಮ ನಗಾರಿ ಬಾರಿಸ್ಕೊಂಡು ಡಮರುಗ ಬಾರಿಸ್ಕೊಂಡು ನಾನೇ ಕವಿ ಅಂತ ಆಟಾಟೋಪ ಮಾಡ್ತಾ ಇದ್ದ. ಅಗ್ರೇ ಡಿಂಡಿಮ ತಾಂಡವಂ ತಥೈತೋ ವಂದಿವ್ರಜೋದ್ಘೋಷಣಂ ದ್ವಿತ್ರ ಚಿತ್ರಪಟ ಕಿಯಂತಿ ಬುರುದ ಪ್ರೋತಾನಿ ಚಾಸ್ಮಾಸುನಃ ಅಸ್ತಾಂ ತಾವದಲಂ ಮಹೇಶ ಮುಕುಟಿ ಕೋಟೀರ ಕಲ್ಲೋಲಿನಿ ಕಲ್ಲೋಲ ಪ್ರತಿಮಲ್ಲ ಬರ್ಹಣಕಲಾ ದ್ವೇಷಾನ್ ವಿಜೇಶ್ಯಾಮಹೆ ಅಂತ ಮುಂದೆ ಡಿಂಡಿಮದ ನಗಾರಿ ತಾಂಡವ, ನನಗಿಂತ ದೊಡ್ಡ ಕವಿ ಇಲ್ಲ ಅಂತ ಡಮಡಮ ಡಕ್ಕೆ ಬಾರಿಸ್ಕೊಂಡು ಹೋಗೋದು. ತಥೈತೋ ವಂದಿವ್ರಜೋದ್ಘೋಷಣಂ, ಆ ಕಡೆ ಈ ಕಡೆ ಜಯ ಜಯ ಅಂತ ವಂದಿ ಮಾಗದರು ಹೊಗಳ್ತಾ ಇರ್ತಕ್ಕಂಥದ್ದು. ಇವರ ವೀರ ವಿಹಾರಗಳನ್ನು, ದಿಗ್ವಿಜಯಗಳನ್ನು, ಬೇರೆ ಬೇರೆ ರಾಜರುಗಳ ಹತ್ರ ತೆಗೆದುಕೊಂಡು ಬಂದ ಜಯಪಟ್ಟಿಕೆಗಳನ್ನೆಲ್ಲ ಡಿಸ್ಪ್ಲೇ ಮಾಡ್ಕೊಂಡು ಪ್ಲೇಕಾರ್ಡ್ಗಳ ಥರ ಇಟ್ಕೊಂಡು ಬರ್ತಕ್ಕಂಥದ್ದು. ಅದಲ್ಲದೆ ಬಿರುದುಗಳಿಗೆ ಲಾಂಛನಗಳು ಬೇರೆ ಇರ್ತವೆ, ಅವನ್ನೆಲ್ಲ ತೆಗೆದುಕೊಂಡು ಬರ್ತಕ್ಕಂಥದ್ದು. ಇಷ್ಟೆಲ್ಲ ಇರಲಿ, ಇದನ್ನು ನೋಡಿಯೂ ಎದುರಾಳಿಗೆ ಭಯ ಆಗಲಿಲ್ಲ ನನ್ನ ಬಗ್ಗೆ ಅಂದರೆ, ಗಂಗೆಯನ್ನೇ ಧಿಕ್ಕರಿಸುವ ವೇಗದಿಂದ ಬರುತ್ತಲ್ಲ ಮಾತು, ಅದರಿಂದ ಎಂಥವ್ರನ್ನು ಕೊಚ್ಚಿ ಬಿಸಾಡ್ಬಿಡ್ತೀನಿ ಅಂತ ಇದು ಡಿಂಡಿಮನ ಆಟಾಟೋಪ. ಅದಕ್ಕೆ ಅವರು ಹೇಳ್ತಾರೆ, ಬರೀ ಬಾಹ್ಯಾಡಂಬರ ಸಾಕಪ್ಪ, ಚಿತ್ವಾ ಗರ್ಭಾಭ್ಯಂತರಂ ಶೋಧೆಯಂತೂ, ಎದೆ ಸೀಳ್ಕೊಂಡು ಒಳಗೆ ನೋಡ್ಕೊಂಡು ನಿನಗೇನಿದೆ ಯೋಗ್ಯತೆ ಅಂತ. ಡಿಂಡೀರ ಅಂದರೆ ನೊರೆ, ನೊರೆನಲ್ಲಿ ಏನಿದೆ? ಅದರೊಳಗೆ ಒದ್ದೆನೂ ಜಾಸ್ತಿ ಇಲ್ಲ, ನೀರೂ ಜಾಸ್ತಿ ಇಲ್ಲ, ಮುಟ್ಟಿದ್ರೆ ಪಳ್ಳಂತ ಹೊಡೆದೋಗುತ್ತೆ ಗಾಳಿ, ಘನ ಇಲ್ಲ, ದ್ರವನೂ ಇಲ್ಲ, ಬರೀ ಗಾಳಿ ಎಲ್ಲ, ಬರೀ ಬುರುಡೆ. ನಿರ್ಣಯತಾರೋ ನೀರಸತ್ವೇನ ಕೋವ, ನಿರ್ಣಯ ಮಾಡೋದಕ್ಕೆ ಇರೋರಿಗೆ ನೀರಸತ್ವದಿಂದ ಗೊತ್ತಾಗೋದಿಲ್ವೇ? ಡಿಂಡಿಯರಾಣಾಂ ಡಿಂಡಿಮಾನಾಂ ಕೊಭೇದ, ನಿನ್ನ ಡಿಂಡಿಮಕ್ಕೂ ಡಿಂಡಿಯರ ನೊರೆಗೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಗಾಳಿ, ಅದರೊಳಗಿರೋದು ಗಾಳಿ, ಇದರೊಳಗಿರೋದು ಗಾಳಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಅಂತಾರೆ. ಈ ರೀತಿ ವೇದಾಂತ ದೇಶಿಕರ ವಾಗ್ವೈಭವ ವೈರಿ ವೀರ ಸ್ಪರ್ಧೆಗಳನ್ನು ಧಿಕ್ಕರಿಸುವಂಥದ್ದಾಗಿತ್ತು ಅಂತ ಗೊತ್ತಾಗುತ್ತದೆ.